ಗ್ರೇಟರ್ ಬೆಂಗಳೂರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ರೇಟರ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಸ ಗುಡ್ಸೋಕ್ಕೂ ಮಿಷನನ್ನು ತಗೊತಾ ಇದ್ದಾರೆ. ಆ ಕಸ ಗುಡಿಸೋ ಯಂತ್ರದಲ್ಲೂ ಲೂಟಿಯ ತಂತ್ರವನ್ನು ಮಾಡಿದ್ದಾರೆ. ಇವತ್ತು 613 ಕೋಟಿ ತೆರಿಗೆದಾರರ ಹಣ ಆ ಕಸ ಗುಡಿಸೋವಂಥ ಲಾರಿಗಳು 2.5 ಕೋಟಿ ರೂಪಾಯಿ ಕೊಟ್ಟು ತಗೊತಾ ಇದ್ದಾರೆ. ಅದಕ್ಕೆ ಮೇಂಟೆನೆನ್ಸ್ ಚಾರ್ಜು ಇದರ 115 ಕೋಟಿ. ನಾವು ಲೆಕ್ಕ ಹಾಕಿದ್ರಿ, ಒಂದು ವಾಹನಕ್ಕೆ ಒಬ್ಬ ಡ್ರೈವರ್ಗೆ 30,000 ಸಂಬಳ, ಒಬ್ಬ ಹೆಲ್ಪರ್ಗೆ 20,000 ಸಂಬಳ, ಒಂದು ತಿಂಗಳಿಗೆ ಡೀಸೆಲ್ 1,50,000, ಒಂದು ತಿಂಗಳ ವಾಹನ ನಿರ್ವಹಣೆಗೆ 3 ಲಕ್ಷ, ಎಲ್ಲ ಸೇರಿಸ್ತೋ 5 ಲಕ್ಷ ಆಗ್ತದೆ. ಇವ್ರು ಕೊಟ್ಟಿರೋ ಅಮೌಂಟ್ ಏನಿದೆ ಅದರಲ್ಲಿ ಇಷ್ಟು ಲಾರಿಗಳನ್ನು ಪರ್ಚೇಸ್ ಮಾಡಿಬಿಟ್ಟು ಇನ್ನೂ ಹಣ ಉಳಿತೈತೆ. ಇವ್ರು ಬಾಡಿಗೆಗೆ ತಗೊತಾ ಇರೋದು, ಬಾಡಿಗೆಗೆ ತೊಗೊಂಡು ಮೇಂಟೆನೆನ್ಸು ಕಾರ್ಪೊರೇಷನ್ ಮಾಡಬೇಕಂತೆ. 618 ಕೋಟಿ ಇವ್ರಿಗೆ ಜಾಬಿಗೆ ಕೊಡಬೇಕು. ನಾವೇ ಪರ್ಚೇಸ್ ಮಾಡಿದ್ರೆ ಅದನ್ನು 308 ಕೋಟಿಯಲ್ಲೇ ಮುಗಿದೋಗ್ತದೆ. ನಾವೇ ಪರ್ಚೇಸ್ ಮಾಡಿಬಿಟ್ರೆ ಎಲ್ಲ ವೆಹಿಕಲ್ಲೇ ಸ್ವಂತದ್ದಾಗೋತದೆ. 5 ವರ್ಷ ಆದಮೇಲೆನೋ 7 ವರ್ಷ ಆದಮೇಲೆ ವಾಪಸ್ ಕೊಡಬೇಕು ಆ ವೆಹಿಕಲ್ಲು. ಅದ್ರ ಬದಲು ಪರ್ಚೇಸ್ ಮಾಡಿದ್ರೆ 308 ಕೋಟಿ ಕೊಟ್ಬಿಟ್ರೆ ನಾವೇ ಪರ್ಚೇಸ್ ಮಾಡ್ಬೋದು. ಆದರೆ 613 ಕೋಟಿ ಕೊಡ್ತಾಯಿದ್ದಾರೆ. ಮೇಂಟೆನೆನ್ಸ್ ಚಾರ್ಜ್ ನಮ್ಮದೇ. ಯಾವ ಟ್ಯಾಕ್ಸ್ ಪೇಯರ್ಸ್ ಹಣ ಲೂಟಿ ಹೊಡೆಯೋದಕ್ಕೆ ಕಾಂಗ್ರೆಸ್ ಅವರು ಯಾವ ರೀತಿ ಸ್ಕೀಮ್ಗಳು ಹಾಕಿದ್ದಾರೆ ಅಂತ ಇದರಿಂದ ಅರ್ಥ ಆಗ್ತದೆ. ಲೂಟಿ ಹೊಡೆಯುವಂಥ ಸ್ಕೀಮು ಇದು. ಈಗಾಗಲೇ ಒಂದು ತಜ್ಞರ ಸಮಿತಿ ನೇಮಕ ಆಗಿತ್ತು, ಇದಕ್ಕೋಸ್ಕರ ಹಿಂದೆನೇ ನೇಮಕ ಆಗಿತ್ತು ತಜ್ಞರ ಸಮಿತಿ. ಆ ಸಮಿತಿ ವರದಿ ಕೊಟ್ಟಿದೆ, ಇದು ಒಳ್ಳೆಯದಲ್ಲ, ತಗೊಳಂಗಿದ್ರೆ ಪೂರ್ತಿ ಪರ್ಚೇಸ್ ಮಾಡಿಬಿಡಿ, ನಿಮ್ಗೆ 1 ಬೇಕಾ 5 ಬೇಕಾ 50 ಬೇಕಾ ಹಂತವಾಗಿ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅದ್ರ ಮೇಲೆ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಆ ವರದಿಯನ್ನು ಮೂಲೆಗೆ ಬಿಸಾಕ್ಬಿಟ್ರು. ಇವರೇ ಒಬ್ಬ ಇಂಜಿನಿಯರ್ನ ನೇಮಕ ಮಾಡಿದ್ರು, ಅವ್ನಿಗೆ ಹೇಳ್ಕೊಟ್ರು ಇದು ಫೀಸಿಬಲ್ ಅಲ್ಲ, ಪರ್ಚೇಸ್ ಮಾಡಿದ್ರೆ ಫೀಸಿಬಲ್ ಅಲ್ಲ, ಬಾಡಿಗೆಗೆ ತಗೊಂಬಿಟ್ರೆ ಡಬಲ್ ದುಡ್ಡು ಕೊಟ್ಬಿಡೋಣ ಅವ್ರಿಗೆ, ಪರ್ಚೇಸ್ ಮಾಡಿದ್ರೆ 308 ಕೋಟಿ ಕಮಿಷನ್ ಕಡಿಮೆ ಸಿಗ್ತೈತೆ, ಟೆಂಡರ್ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ 618 ಕೋಟಿ ಸಿಗುತ್ತೆ.